ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ರಮ್ಯಾ ಚಾಮಣಿ ವ್ಲಾಗ್ಸ್. ಇವತ್ತು ನಾನು ಮಾಡ್ತಿರೋದು ಕ್ರಿಸ್ಪಿ ಸ್ಪೈಸಿ ಡಿಲೀಷಿಯಸ್ ಆಗಿರುವಂಥ ಸಾಬುದಾನ ಫ್ರೈಸ್ ಅಂತಲೂ ಹೇಳ್ಬೋದು, ಸಾಬುದಾನ ರೋಲ್ಸ್ ಕೂಡ. ಜೊತೆಗೆ ಟಿಪ್ಸ್ ಆ್ಯಂಡ್ ಬೆನಿಫಿಟ್ಸ್ ಕೂಡ ಹೇಳ್ತೀನಿ. ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಷನ್. ಬನ್ನಿ ಈ ಫ್ರೈಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 1/4 ಕಪ್ಪಿನಷ್ಟು ಸಾಬುದಾನ ತೊಗೋತಾ ಇದ್ದೀನಿ. ಇದನ್ನು 2-3 ಟೈಮ್ ನೀರು ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ. ಇದರಲ್ಲಿರೋವಂಥ ಡಸ್ಟ್ ಆಗಿರ್ಬೋದು, ಸ್ಟಾರ್ಚ್ ಆಗಿರ್ಬೋದು, ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ಸೊ 2-3 ಟೈಮ್ ವಾಶ್ ಮಾಡೋದ್ರಿಂದ. ಅದಾದಮೇಲೆ ಅದನ್ನ ನೀರೆಲ್ಲ ಡ್ರೈನ್ ಔಟ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ 1 ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. 2-3 ಅವರ್ಸ್ ತೊಗೊಳುತ್ತೆ. ಅದಾದ ನಂತರ ನಾನು 2 ದಪ್ಪ ಸೈಜಿನಷ್ಟು ಆಲೂಗೆಡ್ಡೆ ತೊಗೋತಾ ಇದ್ದೀನಿ. ಕುಕ್ಕರ್ಗೆ ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು 1 ಸ್ಪೂನಷ್ಟು ದಪ್ಪ ಉಪ್ಪು ತೊಗೊಂಡು 3 ವಿಷಲ್ ಆಗೋವರೆಗೂ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ. ಅದಾದ ನಂತರ ಸಾಬುದಾನದ ಏನು ಎಕ್ಸಸ್ ವಾಟರ್ ಇರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ತೆಗೆದಿಟ್ಕೊಳ್ಳಿ. ಬೇಯಿಸಿರುವಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ಸ್ಪೂನಿನಷ್ಟು ಕಡಲೆ ಬೀಜನ ಹುರಿದು ಇಟ್ಕೊಂಡಿರೋದು. ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ, ಮತ್ತು 1 ಸ್ಪೂನು ಉಪ್ಪು ಮತ್ತು 1 ಸ್ಪೂನ್ ಖಾರದ ಪುಡಿ. ಸೊ ಇದೆರಡು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ಒಂದು ಕುಟ್ಟಣಿಗೆಯಲ್ಲಿ ನಾನು ಕಡಲೆ ಬೀಜನ ಇದರಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ. ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಅದಾದ ನಂತರ ಇದೇ ಕುಟ್ಟಣಿಗೆಯಲ್ಲಿ ನಾನು ಶುಂಠಿ ಕೂಡ ಜಜ್ಜಿ ಪೇಸ್ಟ್ ಮಾಡಿ ತೆಗೆದಿಟ್ಕೋತೀನಿ. ನಿಮ್ಮ ಹತ್ರ ಶುಂಠಿ ಪೇಸ್ಟ್ ಇದ್ದರೆ ಶುಂಠಿ ಪೇಸ್ಟನ್ನೇ ಡೈರೆಕ್ಟಾಗಿ ಮಿಕ್ಸ್ ಮಾಡುವ ಟೈಮಲ್ಲಿ ಹಾಕ್ಕೊಳ್ಬೋದು. ಸೊ ಮಿಕ್ಸ್ ಮಾಡೋಕ್ಕೆ ಏನೇನು ಬೇಕು ನೋಡೋಣ. ಸೊ ಒಂದು ಪಾತ್ರೆಗೆ ಅದೇನು ಸಾಬುದಾನ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಆಮೇಲೆ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದರ ನಂತರ ನಾವು ಕಡಲೆ ಬೀಜದ್ದು ಪುಡಿ ಮಾಡಿಟ್ಟಿದ್ವಲ್ಲ, ಸೊ ಆ ಪುಡಿನ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಬೋದು. ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಆ್ಯಂಡ್ ಉಪ್ಪು 1 ಸ್ಪೂನ್ ತೊಗೊಂಡಿದ್ದೀನಿ. ಇದೆಲ್ಲ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು. ಸ್ಪೈಸಿ ಬೇಕಾದವ್ರು ಸ್ಪೈಸಿ, ಇಲ್ಲ ಉಪ್ಪು ಕಡಿಮೆ ಬೇಕು, ಇಲ್ಲ ಉಪ್ಪು ಜಾಸ್ತಿ ಬೇಕು ಅನ್ನೋರು ಅದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು. ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ತೆಗೆದಿಟ್ಕೊಳ್ಬೇಕು. ಟಿಪ್ಸ್ ಏನಪ್ಪ ಅಂದರೆ ಕೈಗೆ ಎಣ್ಣೆ ಹಚ್ಕೊಳ್ಳಿ. ಕೈಗೆ ಎಣ್ಣೆ ಹಚ್ಕೊಂಡು ಅದನ್ನು ರೋಲ್ ಮಾಡ್ಕೊಳ್ಳೋದ್ರಿಂದ ಸ್ಟಿಕ್ಕಿ ಅನ್ಸಲ್ಲ. ಯಾಕಂದರೆ ಆಲೂಗೆಡ್ಡೆ ಇರೋದ್ರಿಂದ ಕೈಗೆ ಅಂಟು ಬರುತ್ತೆ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ರೋಲ್ ಮಾಡಿ ಇಟ್ಟರೆ ಕೈಗೆ ಸ್ಟಿಕ್ ಆಗೋದಿಲ್ಲ. ಆ್ಯಂಡ್ ಇದನ್ನು ನೀವು ಇನ್ನೂ ಸಣ್ಣಗೆ ಕೂಡ ರೋಲ್ ಮಾಡ್ಕೋಬೋದು. ಯಾವ ಥರ ಅಂದರೆ ಫ್ರೆಂಚ್ ಫ್ರೈಸ್, ಆಲೂ ಫ್ರೈಸ್ ಎಲ್ಲ ಮಾಡ್ಕೋತೀರಲ್ಲ ಆ ಥರ ಇನ್ನೂ ಸಣ್ಣಕ್ಕೆ ಕೂಡ ಫ್ರೈಸ್ ಥರ ನೀವು ಚಿಕ್ಕದಾಗೂ ರೋಲ್ ಮಾಡ್ಬೋದು. ನಾನು ಇದನ್ನು ಈ ಮೀಡಿಯಮ್ ಸೈಜಿಗೆ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಸಬ್ಬಕ್ಕಿ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಯಾರ್ಯಾರಿಗೆ ಇಂಡೈಜೆಷನ್ ಆಗ್ತಿದೆ, ಜೀರ್ಣ ಆಗ್ತಿಲ್ಲ, ಜೀರ್ಣ ಥರ ಫೀಲ್ ಆಗ್ತಿದೆ, ಆಮೇಲೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋ ಥರ ಆಗ್ತಾಯಿದೆ ಅಂಥವರಿಗೆಲ್ಲ ಇದು ಸಬ್ಬಕ್ಕಿ ತುಂಬಾ ಒಳ್ಳೆಯದು. ಸೊ ಡೇ ಟು ಡೇ ಲೈಫಲ್ಲಿ ನಿಮ್ಮ ಡಯೆಟಲ್ಲಿ ಈ ಸಬ್ಬಕ್ಕಿನ ಯೂಸ್ ಮಾಡಿ. ಆ್ಯಂಡ್ ಯಾರ್ಯಾರಿಗೆ ಮಲಬದ್ಧತೆ ಅಂತಾರಲ್ಲ ಅದರದ್ದು ಪ್ರಾಬ್ಲಮ್ ಇರುತ್ತೆ ಅವರು ಈ ಸಬ್ಬಕ್ಕಿನ ಯೂಸ್ ಮಾಡಿ. ಯಾಕಂದರೆ ಇದರಲ್ಲಿ ನಾರಿನಂಶ ತುಂಬಾ ಇದೆ, ಲೈಕ್ ಫೈಬರ್ ಕಂಟೆಂಟ್ ತುಂಬ ಇದೆ. ಆ್ಯಂಡ್ ಪೊಟ್ಯಾಷಿಯಮ್ ಅಂಶ ಇದರಲ್ಲಿ ತುಂಬಾ ಇರೋದ್ರಿಂದ ಸಬ್ಬಕ್ಕಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮಲಬದ್ಧತೆ ಇರೋ ಅಂಥವರು ನಿಮ್ಮ ಡಯೆಟಲ್ಲಿ ಕಿಚಡಿ ಥರನಾರು ಆಗಲಿ, ಉಪ್ಮಾ ಥರನಾರು ಆಗಲಿ, ಅಥವಾ ಈ ಥರ ಫ್ರೈಸ್ ಥರನಾರು ಆಗಲಿ ಯಾವ ಥರನಾರು ಸಬ್ಬಕ್ಕಿನ ಯೂಸ್ ಮಾಡಿ ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ. ಸೊ ನೋಡಿ, ಪ್ಯಾನಲ್ಲಿ ನಾನು ಆಯಿಲ್ ಹಾಕ್ಕೊಂಡ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದೂ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನೋಡಿ ಉಬ್ಬಿ ಬರ್ತಾಯಿದೆ ಎಣ್ಣೆ. ಈ ಆಯಿಲ್ ಬಬಲ್ಸ್ ಬರ್ತಾ ಇದೆಯಲ್ಲ ಅದೆಲ್ಲ ಕಡಿಮೆ ಆದಮೇಲೆ ಇನ್ನೊಂದು ರೌಂಡು ತಿರುಗಿಸಿ ಹಾಕ್ಕೊಳ್ಳಿ. ಅಲ್ಲಿವರೆಗೂ ಟಚ್ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲ ಅಂದರೆ ಅದೆಲ್ಲ ಕದ್ರಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಡೀಪ್ ಫ್ರೈ ಮಾಡಿಕೊಂಡ್ರೆ ಗೋಲ್ಡನ್ ಬ್ರೌನ್ ಥರ. ಸೊ ಅಲ್ಲಿಗೆ ರೆಡಿ ಆಗುತ್ತೆ. ಆಹಾ, ಚಳಿಗೆ ಬಿಸಿ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿರೋಂಥ ಸಾಬುದಾನ ಫ್ರೈಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪ್, ಅಲ್ಲೇ ಗೊತ್ತಾಗ್ತಾಯಿದೆ ಹಿಂಗೆ ತೆಗಿತಾ ಇದ್ದಂಗೆ ಸಾಫ್ಟಿಯಾಗಿದೆ, ಕ್ರಿಸ್ಪಿಯಾಗಿದೆ, ಸ್ಪೈಸಿಯಾಗಿದೆ. ಚಳಿಗಂತೂ ಮಸ್ತಾಗಿರುತ್ತೆ. ಇದ್ರ ಜೊತೆಗಂತೂ ಒಂದು ಲೋಟ ಬಿಸಿ ಕಾಫಿ ಇದ್ಬಿಟ್ರೆ ಅದ್ಭುತ. ಈ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಮತ್ತು ಸಕ್ಕರೆನ ಬಾಯ್ಲ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹೋಟೆಲ್ ಸ್ಟೈಲಲ್ಲಿ ಮಾಡೋ ಥರನೇ ಇರುತ್ತೆ. ಇನ್ಸ್ಟೆಂಟ್ ಕಾಫಿ ಪೌಡರ್ನ ಫಸ್ಟಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿರೋಂಥ ಹಾಲನ್ನು ಒಂದು 2-3 ಸತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಗ್ಲಾಸಿಗೆ ಹಾಕ್ಕೊಂಡ್ರೆ ಫುಲ್ಲು ನೊರೆ ನೊರೆ ಥರ ಬರುತ್ತೆ. ಅದಕ್ಕೆ ಅದಾದಮೇಲೆ ನಾನು ಇನ್ನೂ ಸ್ವಲ್ಪ ಏನದು ಇನ್ಸ್ಟೆಂಟ್ ಪೌಡರ್ ಇರುತ್ತಲ್ಲ, ಕಾಫಿ ಪೌಡರು, ಅದನ್ನು ಮೇಲೂ ಉದುರಿಸ್ಕೊತೀನಿ, ಹಾಕ್ಕೊಳ್ತೀನಿ. ಯಾಕಂದರೆ ನನಗೆ ಸ್ಟ್ರಾಂಗಾಗಿರಬೇಕು ಕಾಫಿ. ಆ್ಯಸ್ ಎ ಚಿಕ್ಕಮಂಗ್ಳೂರಿಯನ್ ಕಾಫಿ ಅಂದ್ರೇ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಕಾಫಿ ಇಲ್ದಲೇ ನನಗೆ ಇರೋಕ್ಕೆ ಆಗೋಲ್ಲ. ಬೆಳಗ್ಗೆ ಸಂಜೆ ಕಾಫಿ ಬೇಕೇ ಬೇಕು. ಅದರಲ್ಲೂ ಇಂಥ ಡಿಲೀಷಿಯಸ್ ಸ್ನ್ಯಾಕ್ಸ್ ಇದ್ಬಿಟ್ರೆ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಈ ರೆಸಿಪಿನ ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಸಿ ಯು. ಬಾಯ್.